ನಮಸ್ಕಾರ, ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ಒಂದು ಪ್ರಶ್ನೆ ಐತಿ, ತಪ್ಪು ತಿಳ್ಕೊಳ್ಳೋದು. ಸೊ ಈಗ ಆಲ್ರೆಡಿ ತಪ್ಪು ತಿಳ್ಕೊಂಡ್ರಿ. ನೀವು ಹೆಂಗೆ ತಪ್ಪು ತಿಳ್ಕೊಂಡ್ರಿ ಅಂತಂದ್ರೆ ಈ ವಿಡಿಯೋದಾಗ ನನಗೆ ಹೇಳಾಕತ್ತಾರ, ಸೊ ಅದು ತಪ್ಪು ತಿಳ್ಕೊಂಬಿಡ್ತಿ. ಸೊ ಹಂಗೆ ತಪ್ಪು ತಿಳ್ಕೊಳ್ಳೋದು ಬೇಡ. ಯಾರಿಗೂ ಹೇಳ್ತಿರಂಗಿಲ್ಲ. ಸೊ ಕೆಲವೊಂದು ಅವ್ರ ಅನುಭವದಿಂದ ಹೇಳ್ತಿರ್ತಾರೆ, ಹಿರಿಯರಾಗಲಿ ಅಥವಾ ನಮ್ಮ ಸಹಪಾಠಿಗಳಲ್ಲಾಗಲಿ ನಮ್ಮ ಗೆಳೆಯರಾಗಲಿ, ಅವ್ರು ತಮ್ಮ ತಿಳಿದಿದ್ದನ್ನು ಹೇಳ್ತಿರ್ತಾರೆ. ಅದನ್ನು ನಾನು ತಪ್ಪು ತಿಳ್ಕೊಂಬಿಟ್ರೆ ಅಂತಂದ್ರೆ ನಂದ ತಪ್ಪಾಗುತ್ತೆ. ಪ್ರತಿಯೊಂದಕ್ಕೂ ತಪ್ಪು. ಈಗ ನಾನು ಹೆಂಡ್ತಿ ಹೇಳ್ತಾಳೆ, ಹಂಗೆ ಮಾಡಬೇಡ್ರಿ, ಇದು ತಪ್ಪದು, ನೀವು ಅಲ್ಲಿ ಹೋಗಿ ಇಷ್ಟು ಲಗುನ ಹೋಗಿ ಹೇಳಬೇಡ್ರಿ, ಅದನ್ನು ಎಲ್ಲ ಕೆಲಸ ಆದಮೇಲೆ ಹೇಳಬೇಕು. ಹಿಂಗೆ ಹೇಳುವಾಗ ಸೊ ಆಕಿ ಬಗ್ಗೆ ತಪ್ಪು ತಿಳ್ಕೊಂಡ್ರಂದ್ರೆ ನಂದ ತಪ್ಪಾಗುತ್ತೆ. ಸೊ ಈಗ ನಾನು ಏನೋ ಹೇಳ್ತೀನಿ, ಸೊ ಅದನ್ನು ಆಕಿ ತಪ್ಪು ತಿಳ್ಕೊಂಬಿಟ್ರೆ ಅಂತಂದ್ರೆ ಆಕಿ ತಪ್ಪಾಗ್ತೈತಿ. ಹಿಂಗೆ ಎಲ್ಲರೂ ತಪ್ಪು ತಿಳ್ಕೊಳ್ಳೋರು ಹುಟ್ಟಿದ ಮೇಲೆ ಸಾಯು ಮಟ್ಟನೂ ತಪ್ಪು ತಿಳ್ಕೊತಾನೆ ಇರ್ತೀವಿ ನಾವು. ಸೊ ತಪ್ಪು ತಿಳ್ಕೊಳ್ಳಾರ್ದವ್ರು ಯಾರಿದಾರ? ಸೊ ಏನೇ ಹೇಳಿ ತಪ್ಪು ತಿಳ್ಕೊತಾರೆ ಅವ್ರು. ಸೊ ಹಂಗೆ ಮಾಡಬೇಡ್ರಿ ಅಂದ್ರೆ ತಪ್ಪು ತಿಳ್ಕೊತಾರೆ, ಹಂಗೆ ಮಾಡ್ರಿ ಅಂದ್ರೆ ತಪ್ಪು ತಿಳ್ಕೊತಾರೆ. ನೋಡಿರಿ, ನಮಗೇನು ವಿಶ್ ಮಾಡಲಿಲ್ಲ ಅವರು, ನಮ್ಮ ಬರ್ಡೇ ಐತಿ. ಸೊ ವಿಶ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಬರ್ಡೇ ಬಂದು ಆಗೋದಿಲ್ಲ. ನಿಮ್ಮ ಬರ್ಡೇ ಮಾಡೇ ಮಾಡ್ತಿರ್ತೀರಿ ನೀವು. ಸೊ ನೀವು ಹುಟ್ಟಿದ ಮೇಲೆ ಸಾಯೋದೈತೈತಿ, ಏನು ರೀ ನಮ್ಗೆ ವಿಶ್ ಮಾಡಲಿಲ್ಲ, ನಾವು ಸಾಯಂಗಿಲ್ಲ ಅಂತಂದ್ರೆ. ಸೊ ಈ ಸಾಯುವವರೆಗೂ ತಪ್ಪು ತಿಳ್ಕೊತಿರ್ತಾನೆ. ಈಗ ಸಾವಿನ ಬಗ್ಗೆ ತಪ್ಪು ತಿಳ್ಕೊತಾರೆ ಕೆಲವೊಬ್ರು, ಏನು ರೀ ನಮ್ಗೆ ಬಂದುಬಿಟ್ಟು ಸಾವು ಅಂತ. ನಿಮ್ಗೆ ಅಷ್ಟೇ ಬಂದಿಲ್ಲ ರೀ, ಎಲ್ಲರಿಗೂ ಬರ್ತೈತೆ ಸಾವು ಇಲ್ಲಾರ್ದು ಮನೆ ಯಾವುದೈತಿ, ಸಾವು ಇಲ್ಲಾರ್ದು ಮನುಷ್ಯ ಎಲ್ಲಿತಾನ? ಸೊ ಇಲ್ಲೇ ಇಲ್ಲ, ಮನುಷ್ಯ ಅಂದಮೇಲೆ ಸಾಯಬೇಕು. ಅದನ್ನೂ ತಪ್ಪು ತಿಳ್ಕೊತೀರಿ ಅಂತಂದಮೇಲೆ ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ತಪ್ಪು ತಿಳ್ಕೊಳ್ಳೋದನ್ನು ಆದಷ್ಟು ಕಡಿಮೆ ಮಾಡಿ ಎಷ್ಟು ಅರ್ಥ ಆಗುತ್ತೋ ಅದನ್ನ ಅರ್ಥ ಮಾಡ್ಕೋಬೇಕು. ಜೀವನದಾಗ ಕೆಲವೊಂದು ಪಾಠ ಕಲಿಬೇಕಂತಲೇ ಬಂದಿರ್ತಾವೆ ಪರಿಸ್ಥಿತಿ. ಸೊ ಅದನ್ನು ತಪ್ಪು ತಿಳ್ಕೊಂಡು ದೇವ್ರು ನನಗಷ್ಟ ಕಷ್ಟ ಕೊಟ್ಟಾನ. ಸೊ ತಪ್ಪದು. ನಿಮಗಷ್ಟ ಕಷ್ಟ ಕೊಟ್ಟಿಲ್ಲ, ಎಲ್ಲರಿಗೂ ಕಷ್ಟ ಬರ್ತಾವೆ. ರೋಡ್ ಅಂದಮೇಲೆ ಹಂಪ್ ಇರೋದ ತೆಗ್ಗಿರೋದ, ಸೊ ಲೆಫ್ಟ್ ರೈಟ್ ಟರ್ನ್ಸ್ ಇದ್ದೇ ಇರ್ತಾವೆ. ನಂಗೆ ಸ್ಟ್ರೇಟ್ ರೋಡ್ ಬೇಕಪ್ಪ, ಇಲ್ಲಿಂದ ನಾನು ಮೈಸೂರಿಗೆ ಎಲ್ಲೂ ಟರ್ನ್ ಇಲ್ಲಾರ್ದು ಸ್ಟ್ರೇಟ್ ಹೋಗ್ಬೇಕು, ಒಂದು ಹಂಪ್ ಇರಬಾರ್ದು, ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತಂದ್ರೆ ಇದಕ್ಕೇನು ಮೂರ್ಖತನ ಅನ್ಬೇಕು, ಏನು ಅನ್ಬೇಕು ಗೊತ್ತಿಲ್ಲ. ಎಲ್ಲ ನಿಮ್ಮ ಕಲ್ಪನೆಯಲ್ಲೇ ಇರ್ತೈತಿ. ಯಾವುದೂ ಕಷ್ಟಗಳು ಬರಬಾರ್ದು ಜೀವನದಾಗ ಅಂತಂದ್ರೆ ಅದು ನಮ್ಮ ತಪ್ಪಾಗುತ್ತೆ. ಇಲ್ಲೂ ಮತ್ತು ತಪ್ಪು ಎಲ್ಲ ಕಡೆ ತಪ್ಪು ತಿಳ್ಕೊತಾನೆ ಬಂದಿರ್ತೀವಿ ನಾವು. ಹುಟ್ಟಿದಾಗಿಂದ ಸಾಯೋವರೆಗೂ ತಪ್ಪು ತಿಳ್ಕೊಂಡೇ ಬಂದಿರ್ತೀವಿ. ಅದನ್ನು ಸರಿ ಎಷ್ಟು ಮಾಡ್ಕೊತೀವಿ, ಎಷ್ಟು ಜನ ನಾವು ಸರಿ ಮಾಡ್ಕೊಂಡೀವಿ, ನಾನು ಸರಿ ಮಾಡ್ಕೊಂಡಿನೋ ಇಲ್ಲೋ, ನೀವು ಸರಿ ಮಾಡ್ಕೊತೀರೋ ಇಲ್ಲೋ. ಸೊ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸಾಯೋವರೆಗೂ ತಪ್ಪು ತಿಳ್ಕೊತ ಹೋಗೋದು ಬೇಡ. ಅರ್ಥ ಮಾಡ್ಕೊಳ್ಳೋ ಟೈಮ್ ಬಂದೈತಿ. ಇವತ್ತು ಅರ್ಥ ಮಾಡ್ಕೊಳ್ಳೋ ಟೈಮ್. ಸೊ ಯಾಕೆ ಇವತ್ತು ಅಂತೀನಿ ಅಂತಂದ್ರೆ ನಾಳೆ ಅನ್ಕೊಂಡ್ರೆ ಅದು ಆಗೋದೇ ಇಲ್ಲ. ಸೊ ಇವತ್ತು ಅರ್ಥ ಮಾಡ್ಕೊರಿ. ನಿಮ್ಮ ತಂದೆ ತಾಯಿ ಯಾಕೆ ನಿಮ್ಗೆ ಓದನ್ನಾಗತ್ತಾರ, ಯಾಕೆ ಮೊಬೈಲ್ ನೋಡಬೇಡ ಅಂತಾರ, ಸೊ ಯಾಕೆ ಉಳಿತಾಯ ಮಾಡಿರಿ, ಸೇವಿಂಗ್ಸ್ ಮಾಡಿರಿ ಅಂತಾರ. ಏನು ರೀ ನಾವು ಇಷ್ಟೆಲ್ಲ 10 ಲಕ್ಷ ರೂಪಾಯಿ ನಂಗೆ ತಿಂಗಳ ಪಗಾರ ಐತಿ, ಖರ್ಚು ಮಾಡ್ಬೇಡ ಅಂತಾರ್ರಿ. ನಾನು ತಿಂಗಳಾಗ ಒಂದೊಂದು ಕಾರ್ ತೊಗೋತೀನಿ ಅಂದ್ರೆ ಬೇಡ ಅಂತಾರೆ ನಮ್ಮ ಅಪ್ಪ ಅವ್ವ. ಈಗೂ ಅವ್ರು 80 ವರ್ಷ ಆದರೂ ಈಗೂ ಬಿಡುವಲ್ರಿ, ನಮ್ಮನ್ನು ಭಾಳ ಕಿರಿಕಿರಿ ಮಾಡ್ತಾರ್ರಿ. ಸೊ ಈ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲದಕ್ಕೂ ಒಂದು ಪಾಠ ಅಂತ ಇರ್ತೈತಿ, ಅದನ್ನ ತಿಳ್ಕೊಳ್ಳೋನು, ತಪ್ಪು ತಿಳುವಳಿಕೆಯನ್ನು ಬಂದ್ ಮಾಡೋನು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಬಾಯ್.